ಎಲ್ಲಿಂದ ಕಾಲ್ ಮಾಡಿರೋದು? ಇದು ನಾವು ನಿಮಗೆ ಇದು ಕಾಡ್ಗೋಡಿ ಮ್ಯಾಮ್. ಕಾಡ್ಗುಡಿ. ಲಾಸ್ಟ್ ಮಂತ್ ಬಂದಿದ್ದು ಎಷ್ಟನೇ ತಾರೀಕು ಬಂದಿದ್ರಿ ಮ್ಯಾಮ್? 17th ಬಂದಿದ್ದೆ ಮ್ಯಾಮ್ ನಾನು. ಓಕೆ, ಹೇಗೆ ಅನಿಸ್ತು ಇವಾಗ ಮ್ಯಾಮ್? ಏರ್ ಫಾಲ್ ತುಂಬಾ ಕಂಟ್ರೋಲ್ ಆಗಿದೆ, ಚೆನ್ನಾಗಿದೆ. ಪ್ರಾಡಕ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ನನಗೆ ಏರ್ ಶಾಂಪು, ಏರ್ ಸಿರಮ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ನೀವು ಏರ್ಗೆ ಕೊಟ್ಟಿರೋ ಟ್ರೀಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಓಕೆ, ಏರ್ ಫಾಲ್ ನಾರ್ಮಲ್ ಹಾಸ್ಪಿಟಲ್ ತೋರ್ಸು ಕೂಡ ಕಮ್ಮಿ ಆಗಿರ್ಲಿಲ್ಲ. ಇವಾಗ ಪರವಾಗಿಲ್ಲ, ಬೆಟರ್ ಅಲ್ಲಿ ಇದೆ ಮ್ಯಾಮ್ ಇವಾಗ. ತುಂಬಾ ಖುಷಿ ಆಯ್ತಾ? ತುಂಬಾ ತುಂಬಾ ಖುಷಿ ಆಯ್ತು ಮ್ಯಾಮ್. ಓಕೆ, ತುಂಬಾ ಥ್ಯಾಂಕ್ ಯು. ಅಷ್ಟು ತುಂಬಾ ಕೈಯಿಂದ ಎಳಿದ್ರೆ ಸಾಕು ಹಂಗ ಹೋಗ್ತಾ ಇತ್ತು ಕೂರ್ಲು. ಇವಾಗ ನಾರ್ಮಲ್ ಬಾಚಿದ್ರುನು ಒಂದೆರಡು ಆತರ ನಾರ್ಮಲ್ ಇರುತ್ತೆ, ಬಿಟ್ರೆ ಅಷ್ಟು ಹೋಗ್ತಾ ಇಲ್ಲ ಮ್ಯಾಮ್. ಅದಕ್ಕೆ ಒಂದ್ಸರಿ ನಿಮ್ಗೆ ಹೇಳೋಣ ಅಂತ ಕಾಲ್ ಮಾಡಿದೆ ಮ್ಯಾಮ್ ಥ್ಯಾಂಕ್ ನಾನು. ಯು ಸೋ ತುಂಬಾ ಮಚ್ ಮ್ಯಾಮ್. ಖುಷಿ ಆಯ್ತು ಮ್ಯಾಮ್. ತುಂಬಾ ಥ್ಯಾಂಕ್ ಯು, ಚೆನ್ನಾಗಿರೋ ವರ್ಕ್ ಮಾಡ್ತಾ ಇದ್ದೀರಾ. ಹಿಂಗೆ ಗ್ರೋತ್ ಚೆನ್ನಾಗಿರ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏಕೆಂದರೆ ಪ್ರತಿಯೊಬ್ಬರಿಗ ಒಂದು ಕಣ್ಣುಗಳಲ್ಲಿ ಒಂದು ಖುಷಿನ ನಾನು ನೋಡಬೇಕು. ಹೌದು, ಅದೇ ನನ್ನ ಒಂದು ಆಸೆ ಕೂಡ ಇದು. ತುಂಬ ಥ್ಯಾಂಕ್ ಯು ಸೋ ಮಚ್. ಏಕೆಂದರೆ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಆ ಒಂದು ರಿಸಲ್ಟ್ನ ನೀವು ನೋಡಿ ನನಗೆ ಹೇಳ್ತೀರಲ್ವಾ, ನನಗೆ ತುಂಬ ಖುಷಿ ಆಗುತ್ತೆ ಮೇಡಮ್. ನಾನು ಅದಕ್ಕೆ ಮ್ಯಾಮ್, ನಾನು ಇನ್ಸ್ಟಾದಲ್ಲಿ ನೋಡ್ಬಿಟ್ಟೆ ಬಂದಿತ್ತು ಮ್ಯಾಮ್. ಅದ್ರ ಪ್ರಾಡಕ್ಟ್ ವೈಸ್ ಇಸ್ ವೆರಿ ಗುಡ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅದಕ್ಕೋಸ್ಕರ ಕಾಲ್ ಮಾಡಿದೆ ಥ್ಯಾಂಕ್ ಯು ಮ್ಯಾಮ್. ಸೋ ಒಂದು ಮಚ್. ಡೌಟ್ ಇದೆ ಮ್ಯಾಮ್ ನನಗೆ. ಕೇಳಿ ಮೇಡಮ್. ಇವಾಗ ನಾನು ಏರ್ದು ಟ್ರೀಟ್ಮೆಂಟ್ ಆಗ್ತಿದೆಯಲ್ಲ, ಪ್ರೋಟೀನ್ ಟ್ರೀಟ್ಮೆಂಟ್, ಎಷ್ಟು ಸಿಟ್ಟಿಂಗ್ ಹಾಕ್ಕೊಬೇಕು ಮ್ಯಾಮ್? ಮೇಡಮ್ ಚೆನ್ನಾಗಿ ನೀವು ಗ್ರೋತ್ ಆಗ್ಬೇಕು. ಚೆನ್ನಾಗಿ ಏರ್ ಗ್ರೋತ್ ಆಗಬೇಕು ಅಂದರೆ ಮೇಡಮ್ ಇಷ್ಟೇ ಸಿಟ್ಟಿಂಗ್ಸು ಅಂತ ಏನಿಲ್ಲ. ತುಂಬ ಹೇರ್ ಫಾಲ್ ಆಗಿ ತುಂಬ ಸ್ಕ್ಯಾಲ್ಪ್ ಎಲ್ಲ ಕಾಣ್ತಾ ಇದೆ ಅಂದರೆ ಅವ್ರಿಗೆ ಸಿಟ್ಟಿಂಗ್ಸ್ ವೈಸ್ ಕೊಡ್ತೀನಿ. ಇಲ್ಲ ಅಂದರೆ ಅವರು ಒಂದು 3-4 ಸಿಟ್ಟಿಂಗ್ಸ್ ಅವ್ರು ಬಂದು ಮಾಡಿಸ್ಕೊಳ್ಳೋದ್ರಿಂದ ಫಾಸ್ಟ್ ಗ್ರೋತ್ ಆಗುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ಅದನ್ನ ಮಾಡಿಸ್ಬೇಕು. ಇವಾಗ ನಾನು ಪ್ರೋಟೀನ್ ಟ್ರೀಟ್ಮೆಂಟ್ ಆಗ್ತಿರೋ 17 ಆಗ್ತಿದ್ನಲ್ಲ ನಾನು, ನೆಕ್ಸ್ಟ್ ಯಾವಾಗ ಹಾಕ್ಸ್ಬೇಕು ಮ್ಯಾಮ್ ಅದನ್ನ? ಎಷ್ಟು ದಿನ ಆದ್ಮೇಲೆ ಅದು ಪ್ರೋಟೀನ್ ಟ್ರೀಟ್ಮೆಂಟ್ ಹಾಕ್ತೀರಾ ನೀವು? ಮೇಡಮ್ 1 ಮಂತ್ ಆದಮೇಲೆ ನಾವು ಹೇಳ್ತೀವಿ ಮ್ಯಾಮ್. ಫಾಸ್ಟ್ ಗ್ರೋತ್ ಬೇಕು ಅನ್ನೋರಿಗೆ 15 ಡೇಸ್ಗೆ ಹೇಳ್ತೀವಿ. ಇಲ್ಲ ಅಂದರೆ 1 ಮಂತ್ಲಿ ಒಂದ್ಸಲ ಹೇಳ್ತೀವಿ ಆಲ್ಮೋಸ್ಟ್. ಮಂತ್ಲಿ ಒನ್ಸ್? ಹೌದು ಮ್ಯಾಮ್, ಮಂತ್ಲಿ ಒನ್ಸ್ ಮಾಡ್ಕೊಬೋದಲ್ಲ ಮ್ಯಾಮ್ ಅದನ್ನ? 100% ಮಾಡ್ಕೋಬಹುದು ಮ್ಯಾಮ್. ಮತ್ತೆ ಹೊರಗಡೆ ಏರ್ ಸ್ಪಾ ಮಾಡಿಸೋದ್ರ ಬದಲಾಗಿ ಇದು ಕೂಡ ಮಾಡಿಸೋದ್ರಿಂದ ಎಷ್ಟು ಬೆನಿಫಿಟ್ ಅನ್ನೋದು ನಿಮಗೆ ಗೊತ್ತಾಯ್ತು. ಹೌದು ಮ್ಯಾಮ್, ಗೊತ್ತಾಯ್ತು ನನಗೆ ಅದು. ಯಾಕಂದ್ರೆ ನನ್ನನ್ನು ತುಂಬಾ ಜನ, ನಾನು ಇವಾಗ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಮ್ಯಾಮ್ ನಿಮ್ದೇನೆ. ಅವರು ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ನಿಮ್ನ, ಅವರು ಬರ್ತಾ ಇದಾರೆ ಮ್ಯಾಮ್ ಅಲ್ಲಿಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಏಕೆಂದ್ರೆ ಎಲ್ಲರಿಗೂ ಒಂದು ಹೆಲ್ಪ್ ಆಗಬೇಕು. ಏಕೆಂದ್ರೆ ತುಂಬಾ ರೀಸನಬಲ್ ಆಗಿ ನಾನು ಇಟ್ಟಿರೋದೇ, ನನ್ನ ಗೋಲ್ ಏನು ಗೊತ್ತಾ ಮ್ಯಾಮ್? ಹೌದು ಮ್ಯಾಮ್. ನಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ನಮ್ಮ ಕರ್ನಾಟಕದಲ್ಲಿ. ಎಲ್ಲರೂ ಈ ಒಂದು ಪ್ರಾಬ್ಲಮ್ ಇಂದ ಮುಕ್ತರು ಹೊಂದಬೇಕು, ಹೆಲ್ದಿ ಆಗಿರ್ಬೇಕು ಅವರು. ಮತ್ತೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹೋಗ್ತಾ ಹೋಗ್ತಾ ಗ್ರೇ ಹೇರು ಕೂಡ ಕಡಿಮೆ ಆಗುತ್ತೆ. ಹಾಗೆ ನಿಮ್ಗೆ ಹೆಲ್ದಿ ಸ್ಕ್ಯಾಲ್ಪ್ ಆಗುತ್ತೆ, ಪ್ರಾಬ್ಲಮೇ ಬರಲ್ಲ ಮ್ಯಾಮ್. ತುಂಬಾ ಚೆನ್ನಾಗಂತೂ ಇರುತ್ತೆ ಹೇರು ಸ್ಕ್ಯಾಲ್ಪ್. ನನ್ ಆನೆಸ್ಟ್ ರಿವ್ಯೂ ನಾನ್ ಕೊಟ್ಟಿರೋದು. ಯಾಕಂದ್ರೆ ನಾನು ಅದನ್ನ ಯೂಸ್ ಮಾಡಿ ಆ ಪ್ರಾಡಕ್ಟ್ ರಿವ್ಯೂ ನಾನು ಕೊಟ್ಟಿದ್ದೀನಿ ಮ್ಯಾಮ್ ನಿಮ್ಗೆ. ಯಾಕಂದ್ರೆ ನನ್ನಿಂದ ನೀವು ಆಗ್ದಾಗ ಇನ್ನ ಎಷ್ಟು ಚೆನ್ನಾಗ್ ಬರ್ಬೋದು, ನನ್ ಬಂದವಾಗ ಕೂಡ ನಾನು ಇದನ್ನೇ ಹೇಳ್ತೀನಿ ಮ್ಯಾಮ್ ಅಲ್ಲಿಗೆ. ಅದು ತುಂಬಾ ಚೆನ್ನಾಗಿದೆ, ಅದು ಪ್ರಾಡಕ್ಟ್ ವೈಸ್ ನೀವು ಕೊಟ್ಟಿರೋ ಟ್ರೀಟ್ಮೆಂಟ್ ವೈಸ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ನಿಮಗೆ ಖುಷಿ ಆಗಿರೋದು ನೋಡಿ ನನಗೆ ತುಂಬ ಖುಷಿ ಆಯಿತು. ಏಕೆಂದರೆ ತುಂಬ ಕ್ಲೈಂಟ್ ನನಗೆ ಕಾಲ್ ಮಾಡಿ ದಿನಕ್ಕೆ ಏನಿಲ್ಲ ಅಂದರೆ ಸುಮಾರು ಜನ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ದಿಸ್ ಮಂತ್ ಐ ವಿಲ್ ಕಮ್ 17 or 18 ಮ್ಯಾಮ್. ಯಾರಾದ್ರೂ ನೋಡ್ಕೊಂಡು ಬರ್ತೀನಿ ಮ್ಯಾಮ್. ಓಕೆ ಮ್ಯಾಮ್, 1 ಮಂತ್ ಆಗುತ್ತೆ ಅಲ್ಲ, ಬರ್ತೀನಿ ಮ್ಯಾಮ್ ಕಾಲ್ ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು.